ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ನಾನು ಐಸ್ ಕ್ರೀಮ್ ಮಾಡಿದ್ದೀನಿ. ಮೊನ್ನೆ ಒಂದು ಅಪ್ಲೋಡ್ ಮಾಡಿದ್ದೆ. ಇದು ಬೇರೆ ರೀತಿ ಐಸ್ ಕ್ರೀಮು. ಇದಕ್ಕೆ ಬಾದಾಮ್ ಹಾಕಿ ಮಾಡೋದು. ಸೊ ಯಾವ ರೀತಿ ಮಾಡೋದಂತೇಳಿ ನೋಡೋಣ ಬನ್ನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಂಗಾದ್ರೆ ನಿಮಗೆ ಪರ್ಫೆಕ್ಟಾಗಿ ಐಸ್ ಕ್ರೀಮ್ ರೆಡಿಯಾಗುತ್ತೆ. ನಾನು ಒಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರ್ ಹಾಲು ಹಾಕಿದ್ದೀನಿ. ನೋಡಿ ಇಲ್ಲಿ ಅರ್ಧ ಲೀಟ್ರ್ ಹಾಲು ಹಾಕಿದ್ದೀನಿ. ಇದು ಬಿಸಿ ಆಗ್ತಾ ಇದೆ. ಇದು ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ನೀವು ಹೊರಗಡೆ ತಿನ್ನೋದ್ರಿಂದ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಅದಕ್ಕೆ ನಾನು ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಈ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ ಇವಾಗ ನಾನು ಒಂದು ಸ್ವಲ್ಪ ಹಾಲನ್ನ ಸಪ್ರೇಟ್ ತೆಗಿತಿದ್ದೀನಿ. ಒಂದು ಅದೇನು ಏನಕ್ಕಂದರೆ ಕಾರ್ನ್ಫ್ಲೋರ್ ಹಾಕೋಕ್ಕೆ ಸಪ್ರೇಟು ಒಂದು ಅರ್ಧ ಇದಾಗೋವಷ್ಟು ತೆಗಿತಿದ್ದೀನಿ, ಬೌಲ್ ಆಗೋವಷ್ಟು. ಅರ್ಧ ಲೀಟ್ರ್ ಹಾಲು ಹಾಕಿದ್ದೀನಿ. ಇದು ತುಂಬ ತಳ ಒತ್ಬಿಡುತ್ತೆ. ನೀಟಾಗಿ ನೀವು ನೋಡ್ಕೊಂಡು ಹಾಲನ್ನ ಬಿಸಿ ಮಾಡ್ತಾ ಇರಬೇಕು. ನೋಡಿ ಇವಾಗ ಹಾಲು ಚೆನ್ನಾಗಿ ಕಾಯ್ತಾ ಇದೆ. ನೋಡಿರಿ ಇಲ್ಲಿ ನಾನು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ 2 ಸ್ಪೂನ್ ಆಗುವಷ್ಟು. ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಈ ಹಾಲಿಗೆ ಸೇರಿಸ್ಬೇಕು. ಸೊ ನೋಡಿ ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕಾರ್ನ್ಫ್ಲೋರ್ನ. ಇವಾಗ ಹಾಲೆಲ್ಲ ತುಂಬ ಬಿಸಿಯಾಗಿದೆ ನೋಡಿ ಇಲ್ಲಿ ಚೆನ್ನಾಗಿ. ನಾವು ಮೊನ್ನೆ ಒಂದು ಹಾಕಿದ್ನಲ್ಲ ಅದು ತುಂಬ ಟೇಸ್ಟಾಗಿರುತ್ತೆ. ಇದು ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ನಾನು ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಟೇಸ್ಟಿಗೆ ತಕ್ಕಂಗೆ ಸಕ್ಕರೆ ಹಾಕಿ. ನನಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಯಾಕೆ ಅಂದರೆ ನಾವು ಇವಾಗ ಹಾಲು ಪೌಡ್ರ್ ಹಾಕ್ತೀವಲ್ಲ, ಹಾಲು ಪೌಡ್ರಲ್ಲೂ ಸಕ್ಕರೆ ಮಿಕ್ಸ್ ಆಗಿರುತ್ತೆ. ಸೊ ಹಾಲು ಪೌಡ್ರ್ ಇಲ್ಲ ಅಂದರೆ ನೀವು 1 ಲೀಟ್ರ್ ಆಗೋವಷ್ಟು ಹಾಲನ್ನ ತಗೊಂಡು ಮಾಡ್ಬೋದು. ಇಲ್ಲ ಹಾಲು ಪೌಡ್ರ್ ಇದೆ ಅಂದರೆ ನೀವು ಈ ರೀತಿ ಒಂದು ಬೌಲ್ ಆಗೋವಷ್ಟು ಹಾಲು ಪೌಡ್ರು ಈ ರೀತಿನ ಮಿಕ್ಸ್ ಮಾಡ್ತಾ ಹೋಗಿ. ಲೋ ಫ್ಲೇಮಲ್ಲಿ ಇಟ್ಕೊಂಬಿಡಿ, ಹೈ ಫ್ಲೇಮಲ್ಲಿ ಇಡಬೇಡಿ. ಈ ರೀತಿ ಹಾಲು ಪೌಡ್ರು ಮಿಕ್ಸ್ ಮಾಡಬೇಕು. ಯಾವುದೇ ರೀತಿ ಗಂಟು ಬರಬಾರ್ದು. ಇದು ಆ ರೀತಿ ನೀವು ಮಿಕ್ಸ್ ಮಾಡಬೇಕು. ಇದು ಗಂಟು ಬಂದರೆ ಏನು ಮಾಡಿ ಮಿಕ್ಸಿಗೆ ಹಾಕ್ತೀವಲ್ಲ ಅವಾಗ ಸರಿಯಾಗುತ್ತೆ. ಸೊ ಆದಷ್ಟು ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ. ಈ ರೀತಿ ಗಂಟು ಬರಬಾರ್ದು. ಇದು ಕುದೀತಾ ಸರಿಯಾಗುತ್ತೆ. ಇವಾಗ ನೆಕ್ಸ್ಟು ನಾವು ಇದಕ್ಕೆ ಕಾರ್ನ್ಫ್ಲೋರು ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನು ಸೇರಿಸ್ಬೇಕು. ಹಾಲು ಕಾರ್ನ್ಫ್ಲೋರು ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಇವಾಗ ಇದೇ ರೀತಿ ತಳ ಒತ್ತಿದಂಗೆ ನಾವು ಕೈ ಆಡ್ತಾ ಇರಬೇಕಿದು. ನಿಮಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ನ ಹಾಕಬೇಕು ನೀವು. ನಿಮಗೆ ಯಾವ್ದು ಇಷ್ಟನೋ ವೆನಿಲಾ ಯಾವ್ದು ನಿಮಗೆ ಇಷ್ಟನೋ ಅದನ್ನು ಹಾಕಿ ನೀವು ಐಸ್ ಕ್ರೀಮ್ನ ರೆಡಿ ಮಾಡ್ಬೋದು. ಇದೇ ಪ್ಯಾಟ್ರನ್ನಲ್ಲೇ ನಿಮಗೆ ಫ್ಲೇವರ್ ಯಾವ್ದು ಬೇಕೋ ಅದನ್ನು ಹಾಕೊಂಡ್ರೆ ಐಸ್ ಕ್ರೀಮು ಆ ಫ್ಲೇವರಲ್ಲಿ ರೆಡಿಯಾಗುತ್ತೆ. ನೋಡಿ ಇಲ್ಲಿ ಇದು ಚೆನ್ನಾಗಿ ಕುದೀತಾ ಇದೆ. ಇದು ಆಲ್ಮೋಸ್ಟ್ ಅಲ್ಲಿ ಇವಾಗ ಆಗಿದೆ. ನೋಡಿ ಇಲ್ಲಿ ನಾನು ಬಾದಾಮ್ ಪೌಡ್ರ್ ಹಾಕ್ತಾಯಿದ್ದೀನಿ. ನಾನು ಮನೇಲೇ ಇರೋ ಬಾದಾಮಿನ ಮಿಕ್ಸಿ ಮಾಡಿಬಿಟ್ಟು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಕಲರ್ ಆ ರೀತಿ ಕಾಣಿಸ್ತಾ ಇದೆ. ಇಲ್ಲ ಅಂದರೆ ನೀವು 10 ರೂಪಾಯಿನ ಪಾಕೆಟು ಬಾದಾಮ್ ಪೌಡ್ರ್ ಬರುತ್ತಲ್ಲ ಅದನ್ನು ಸೇರಿಸ್ಬಿಡಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಈ ರೀತಿ ಮಾಡೋದ್ರಿಂದ ನಿಮಗೆ ಮನೆಯಲ್ಲೆಲ್ಲ ಕೇಳಿ ಮಾಡಿಸ್ಕೊಂಡು ತಿಂತಾರೆ ನೋಡಿ. ಹೊರ್ಗಡೆ ನಾವು 10 ರೂಪಾಯಿ ಕೊಟ್ಟು ತಗೊಂಬರೋದ್ಕಿಂತ ಮನೇಲೇ ಒಂದು ಅರ್ಧ ಲೀಟ್ರ್ ಹಾಲು ತಂದುಬಿಟ್ರೆ ಒಂದು 10 ಜನ ತಿನ್ನೋವಷ್ಟು ಐಸ್ ಕ್ರೀಮ್ ರೆಡಿ ಆಗುತ್ತೆ. ಸೊ ಇದು ಅದು ಮತ್ತು ಇನ್ನು ಏನಂದರೆ ಫ್ರೆಶ್ ಆಗಿಯೂ ಇರುತ್ತೆ. ಸ್ಟಾಕ್ ಇರಲ್ಲ. ನಾವು ಅಂಗಡಿಲಿ ತರೋದು ಸ್ಟಾಕ್ ಇರುತ್ತೆ, ಯಾವಾಗಲೂ ಮಾಡಿರ್ತಾರೆ. ಈ ರೀತಿ ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ಮಕ್ಕಳು ಫ್ರೆಶ್ ಆಗಿರೋದನ್ನ ಐಸ್ ಕ್ರೀಮ್ ತಿಂತಾರೆ. ಸೊ ಅದಕ್ಕೆ ಈ ರೀತಿ ಮಾಡಿ ಅಂತ ಹೇಳ್ತಾಯಿದ್ದೀನಿ. ನೋಡಿ ಇದು ಐಸ್ ಕ್ರೀಮ್ ಪರ್ಫೆಕ್ಟಾಗಿ ಆಗಿದೆ. ಇವಾಗ ನಾವು ಇದನ್ನು ನೋಡಿ ಇಲ್ಲಿ ಯಾವ ರೀತಿ ಆಗಿದೆ ಅಂತ. ಇದನ್ನು ಒಂದು 1/2 ಅವರ್ ತಣ್ಣಗಾಗಕ್ಕೆ ಬಿಡಬೇಕು. ನೋಡಿರಿ ಇಲ್ಲಿ ತಣ್ಣಗಾಗಿದೆ ಇದು ಪೂರ್ತಿ. ತಣ್ಣಗಾದ್ಮೇಲೆ ನಾವು ಇದನ್ನು ಮಿಕ್ಸಿ ಮಾಡಬೇಕು. ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನೋಡಿರಿ ಇಲ್ಲಿ ಎಷ್ಟು ಗಟ್ಟಿಯಾಗಿದೆ ಅಂತ. ಇಷ್ಟ ಆದರೆ ಸಾಕು. ಇವಾಗ ನೋಡಿ ಮಿಕ್ಸಿ ಮಾಡಿದ್ದೀನಿ ನಾನು. ಒಂದು ಸಲ ಹಿಂಗೆ ಗರ್ರ ಅನ್ನಿಸ್ಬಿಟ್ಟು ತೆಗೆದುಬಿಟ್ರೆ ಸಾಕು. ಯಾಕೆ ಈ ರೀತಿ ನೊರೆ ಬರೋದಕ್ಕೋಸ್ಕರ ನಾವು ಮಿಕ್ಸಿಗೆ ಹಾಕ್ತೀವಿ. ನಮ್ಮ ಮನೇಲಿ ಅದೇ ಐಸ್ ಕ್ರೀಮ್ ಇದು ಈ ರೀತಿ ಬಟ್ಲು ಇತ್ತು, ಅದಕ್ಕೆ ಹಾಕಿದ್ದೀನಿ ನಾನು ಐಸ್ ಕ್ರೀಮ್ದು. ಯಾವಾಗಲೂ ತಂದಿರೋದು ಐಸ್ ಕ್ರೀಮ್ ಇದು ಬಟ್ಲಿತ್ತಲ್ಲ ಅದಕ್ಕೆ ನಾನು ಹಾಕಿ ಇದನ್ನ ಇವಾಗ ಫ್ರಿಜ್ಜಲ್ಲಿ ಇಡ್ತೀನಿ. ಓವರ್ ನೈಟ್ ಫುಲ್ಲು ನಾನು ಇದನ್ನು ಇದೇ ರೀತಿ ಬಿಟ್ಟಿರ್ತೀನಿ. ಮಾರ್ನಿಂಗ್ ತೆಗೆದು ನೋಡಿದರೆ
ನೋಡಿ ಇಲ್ಲಿ ನಾನು ಮಾರ್ನಿಂಗ್ ತೆಗಿತಾ ತೋರಿಸ್ತಾ ಇದ್ದೀನಿ ಯಾವ ರೀತಿ ಐಸ್ ಕ್ರೀಮು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿರಿ. ಎಷ್ಟು ಕ್ರೀಮಿಯಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಐಸ್ ಕ್ರೀಮು. ಟೇಸ್ಟು ಅಷ್ಟೇ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ನೀವು ಈ ರೀತಿ ಮಾಡ್ಕೊಂಡು ತಿಂದು ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೋಡಿ ಇವಾಗ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಎಷ್ಟು ಪರ್ಫೆಕ್ಟಾಗಿ ಗಟ್ಟಿಯಾಗಿ ಬಂದಿದೆ ಅಂತ. ನೋಡಿ ಇಲ್ಲಿ ಇವಾಗ ನಾನೊಂದು ಬೌಲಿಗೆ ಹಾಕ್ತಾಯಿದ್ದೀನಿ. ಯಾವ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಐಸ್ ಕ್ರೀಮು. ಈ ರೀತಿ ಬಂದಿತ್ತು. ಸ್ವಲ್ಪ ಒಂದು 5 ನಿಮಿಷ ಆದಮೇಲೆ ಇದು ಕರಗುತ್ತೆ. ಇವಾಗಿನ ತೆಗ್ದಿರೋದ್ರಿಂದ ಆ ರೀತಿ ಗಟ್ಟಿ ಕಾಣಿಸ್ತಾ ಇದೆ. ನೋಡಿ ಇಲ್ಲಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ನೀವು ಐಸ್ ಕ್ರೀಮ್ನ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ನ ಮಾಡಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.